ಸ್ನೇಹಿತರೆ, 2024-25ನೇ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ITR ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ನಾವು ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಅದಕ್ಕಿಂತ ಮೊದಲು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಸಲ್ಲಿಸಲಿಕ್ಕೆ ಇರತಕ್ಕಂತಹ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದು, ITRನ ಸಲ್ಲಿಸ್ತಕ್ಕಂತಹ ಅವಧಿ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ 1ನೇ ಏಪ್ರಿಲಿಂದ 31 ಜುಲೈವರೆಗೆ ಪ್ರತಿ ವರ್ಷ ಕೂಡ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡೋದಕ್ಕೆ ಅವಕಾಶವನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಮಾಡಿಕೊಟ್ಟಿರ್ತಾರೆ. ಇದನ್ನು ನಾವು ಆನ್ಲೈನಲ್ಲಿ ಕೂಡ ಮಾಡ್ಬೋದು, ಅಥವಾ ಎಕ್ಸೆಲ್ ಫೈಲನ್ನು ಡೌನ್ಲೋಡ್ ಮಾಡಿಕೊಂಡು ನಾವು ಅದನ್ನು ಪ್ರಿಪೇರ್ ಮಾಡಿ ಆನಂತರ ಅಪ್ಲೋಡ್ ಕೂಡ ಮಾಡ್ಬೋದಾಗಿರುತ್ತೆ. ಎರಡೂ ರೀತಿಯಾದಂಥ ಅವಕಾಶಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ನಲ್ಲಿ ಲಭ್ಯ ಇರುತ್ತೆ. ನಾವು ಯಾವ ವೆಬ್ಸೈಟ್ ಮೂಲಕ ITRನ ಫೈಲ್ ಮಾಡಬೇಕು ಅಂದರೆ https://www.incometax.gov.in ಅಂತಕ್ಕಂಥ ವೆಬ್ಸೈಟ್ಗೆ ಹೋದರೆ ನಮಗೆ ಈ ಫೈಲಿಂಗ್ ಅಂತಕ್ಕಂಥ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮೂಲಕ ನಾವು ಹಿಂದಿನ ಹಣಕಾಸು ವರ್ಷದ ಮುಂದಿನ ಅಸೆಸ್ಮೆಂಟ್ ಇಯರ್ ವರ್ಷದ್ದು ಏನಿರುತ್ತೆ, ನಾವು ಅದರ ಏನು ಟ್ಯಾಕ್ಸನ್ನು ಪೇ ಮಾಡಿರ್ತೀವಿ ಅದರ ITRನ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ನಾವು 1ನೇ ಏಪ್ರಿಲಿಂದ 31 ಜುಲೈವರೆಗೆ ಆಯಾ ವರ್ಷ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಫೈಲ್ ಮಾಡಬೇಕಾಗುತ್ತೆ. ಹಾಗಾದರೆ ಫೈಲ್ ಮಾಡಲಿಕ್ಕೆ ನಮಗೆ ಮೊದಲು ಏನೇನು ದಾಖಲಾತಿಗಳು ಬೇಕಾಗ್ತವೆ, ITRನ ಫೈಲ್ ಮಾಡೋಕ್ಕಿಂತ ಫಸ್ಟು ನಾವು ಯಾವ ದಾಖಲಾತಿಗಳನ್ನು ಹೊಂದಿಸ್ಕೊಂಡಿರಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲನೇದಾಗಿ ಫಾರ್ಮ್ ನಂಬರ್ 16 ಇರಬೇಕಾಗುತ್ತೆ ನಮ್ಮ ಹತ್ರ. ಇದು ಎಲ್ಲಿ ಸಿಗುತ್ತೆ ಅಂದರೆ ನಮಗೆ ನಮ್ಮ ಎಂಪ್ಲಾಯರ್ ನಮಗೆ ಕೊಟ್ಟಿರ್ತಾರೆ. ನಮ್ಮ ವೇತನ ಕೊಡ್ತಕ್ಕಂಥ ಅಧಿಕಾರಿ ಅಥವಾ ನಮ್ಮ ವೇತನದಾರರು ಯಾರು ಇರ್ತಾರೆ ಅವರು ನಮಗೆ ಇಡೀ ವರ್ಷದಲ್ಲಿ ನಮಗೆ ನೀಡಿದಂಥ ವೇತನದ ಲೆಕ್ಕಾಚಾರವನ್ನು ಮಾಡಿ ಎಷ್ಟು ನಾವು ಟ್ಯಾಕ್ಸನ್ನು ಕಟ್ಟಬೇಕಾಗಿರುತ್ತೆ ಅಂತಕ್ಕಂಥದ್ದನ್ನು ನಾವು TDS ಎಲ್ಲ ಮಾಡಿಸಿ ನಮಗೆ ಫಾರ್ಮ್ ನಂಬರ್ 16 ನಮಗೆ ಕೊಟ್ಟಿರ್ತಾರೆ, ಅದಿರಬೇಕಾಗತ್ತೆ. ಎರಡನೇದು ಫಾರ್ಮ್ ನಂಬರ್ 26 AS. ಇದನ್ನು ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟಿಂದನೇ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಈ ಫಾರ್ಮ್ ನಂಬರ್ 26 ಏನಿರುತ್ತೆ ಅಂದರೆ ನಮ್ಮ ಪಾನ್ ನಂಬರ್ನ ಅಗೇನೆಸ್ಟಲ್ಲಿ ಯಾವ್ಯಾವ ರೀತಿಯ ಟ್ಯಾಕ್ಸ್ಗಳನ್ನು ನಾವು ಪೇ ಮಾಡಿದ್ದೀವಿ, ನಮ್ಮ ಪಾನ್ ನಂಬರ್ನ ಬಳಸಿ ನಾವು ಎಲ್ಲರಿಂದ ಪರ್ಚೇಸ್ ಮಾಡಿದಾಗಲೂ ಕೂಡ ಟ್ಯಾಕ್ಸ್ ಏನೋ ಪೇ ಆಗುತ್ತೆ ಅದೆಲ್ಲದೂ ಕೂಡ ಅಲ್ಲಿ ಎಂಟ್ರಿ ಆಗಿರುತ್ತೆ. ಮತ್ತು ನಮ್ಮ ಎಂಪ್ಲಾಯರ್ ಏನಾದರೂ ನಮಗೆ TDS ಮಾಡಿಸಿ ಅದನ್ನು ಅವರ ಟ್ಯಾನ್ ನಂಬರ್ಲಿ ಎಂಟ್ರಿ ಮಾಡಿಸಿದಾಗಲೂ ಕೂಡ ನಮ್ಮ ಪ್ಯಾನ್ ನಂಬರ್ಲಿ ನಾವು ಎಷ್ಟು ಟ್ಯಾಕ್ಸನ್ನು ಕಟ್ಟಿದ್ದೀವಿ ಅಂತಕ್ಕಂಥದ್ದು ಎಂಟ್ರಿ ಆಗಿರುತ್ತೆ. ಒಟ್ಟಾರೆ ನಮ್ಮ ಪ್ಯಾನ್ ನಂಬರ್ನ ಮೇಲೆ ಎಷ್ಟು ಟ್ಯಾಕ್ಸನ್ನು ನಾವು ಆ ಒಂದು ವರ್ಷದಲ್ಲಿ ಕಟ್ಟಿದ್ದೀವಿ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ಇರತಕ್ಕಂತಹ ಫಾರ್ಮ್ ನಂಬರ್ 26 AS ನಮಗೆ ಬೇಕಾಗುತ್ತೆ. ಅಂದರೆ ಎಂಪ್ಲಾಯರ್ TDS ಮಾಡಿಸಿದ ನಂತರವೇ ನಾವು ITRನ ಫೈಲ್ ಮಾಡಬೇಕಾಗತ್ತೆ, ಸರ್ಕಾರಿ ನೌಕರರಾಗಿದ್ದರೆ ಅಥವಾ ಸ್ಯಾಲರಿಯಿಂದ ಏನಾದರೂ ನಾವು ಆದಾಯವನ್ನು ಪಡಿತಾ ಇದ್ದರೆ. ಇನ್ನು ಪಾನ್ ಮತ್ತು ಆಧಾರ್ ನಂಬರ್ ಬೇಕಾಗುತ್ತೆ. ನಮ್ಮ ಪ್ಯಾನ್ ನಂಬರೇ ನಮ್ಮ ಯೂಸರ್ ID ಆಗಿರುತ್ತೆ ಲಾಗಿನ್ ಆಗಲಿಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ನಲ್ಲಿ. ಇನ್ನು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಫಾರ್ ರೀಫಂಡ್ ಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಒಂದು ವೇಳೆ ಆಲ್ರೆಡಿ ನಿಮ್ಮ ಅಕೌಂಟ್ ಏನಾದರೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ನಲ್ಲಿ ಇದ್ದರೆ ನಿಮಗೆ ಬ್ಯಾಂಕ್ ಅಕೌಂಟ್ ಆಲ್ರೆಡಿ ಎಂಟರ್ ಆಗಿರುತ್ತೆ, ನೀವು ಎಂಟರ್ ಮಾಡಿರ್ತೀರ ಒಂದು ಸಲ. ಆದರೂ ಕೂಡ ಒಂದು ಸಲ ಚೆಕ್ ಮಾಡಲಿಕ್ಕೆ, ವೆರಿಫೈ ಮಾಡಲಿಕ್ಕೆ ನಿಮಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಇಟ್ಕೊಂಡಿದ್ರೆ ಒಳ್ಳೆಯದು. ಆನಂತರ OTPಯನ್ನು ಪಡೀಲಿಕ್ಕೆ ಲಾಗಿನ್ ಆಗುವಾಗ ಅಥವಾ ITRನ ಫೈಲ್ ಸಬ್ಮಿಟ್ ಮಾಡುವಾಗ, ಫೈನಲ್ ಸಬ್ಮಿಟ್ ಮಾಡುವಾಗ ನಮಗೆ ಆಧಾರ್ OTP ಬೇಕಾಗುತ್ತೆ. ಅದಕ್ಕಾಗಿ ಆಧಾರ್ ಲಿಂಕ್ ಆಗಿರ್ತಕ್ಕಂತಹ ಮತ್ತು ಪ್ಯಾನ್ ನಂಬರ್ ಲಿಂಕ್ ಆಗಿರ್ತಕ್ಕಂತಹ ಮತ್ತು ಬ್ಯಾಂಕಿಗೆ ಲಿಂಕ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರನ್ನು ಇಟ್ಕೊಂಡಿದ್ರೆ ಒಳ್ಳೆಯದು, ಇಟ್ಕೋಬೇಕಾಗತ್ತೆ. ಅನಂತರ ಇನ್ನೇನಾದರೂ ನಾವು ಫಾರ್ಮ್ ನಂಬರ್ 16 ಅಲ್ಲದೆ ಎಂಟ್ರಿ ಮಾಡಿದಂತಹ ಎಕ್ಸಮ್ಷನ್ಗಳನ್ನು ಬಿಟ್ಟು ಇನ್ಯಾವುದಾದ್ರು ಎಕ್ಸಮ್ಷನ್ಗಳನ್ನು ಪಡಿತೀವಿ ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ದಾಖಲಾತಿಗಳನ್ನು, ಸರ್ಟಿಫಿಕೇಟ್ಗಳನ್ನು ಇಟ್ಕೊಂಡಿರಬೇಕಾಗತ್ತೆ. ಹಾಗಾದರೆ ಈ ITRನ ಯಾರ್ಯಾರು ಸಲ್ಲಿಸಬೇಕು? ITRನಲ್ಲಿ ಒಟ್ಟು 7 ರೀತಿಯಾದಂಥ ITRಗಳಿದೆ. ITR 1 ITR 7ವರೆಗೆ ಇದೆ. ITR 1 ಯಾರು ಸಲ್ಲಿಸಬೇಕು, ಎಷ್ಟು ಆದಾಯ ಇರ್ತಕ್ಕಂಥವ್ರು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಸಾಮಾನ್ಯವಾಗಿ ಇಂಡಿವಿಜುವಲ್ ರೆಸಿಡೆಂಟ್ ಆಫ್ ಇಂಡಿಯಾ ಯಾರು 50 ಲಕ್ಷದವರೆಗೆ ಒಂದು ಫೈನಾನ್ಷಿಯಲ್ ಇಯರಲ್ಲಿ, ಒಂದು ಹಣಕಾಸು ವರ್ಷದಲ್ಲಿ 50 ಲಕ್ಷದವರೆಗೆ ಆದಾಯವನ್ನು ಗಳಿಸ್ತಾರೆ ಅವರು ITR 1 ಫೈಲ್ ಮಾಡಬೇಕಾಗತ್ತೆ. ಅಂದರೆ ಆದಾಯವನ್ನು ಯಾವ ಮೂಲಕ ಗಳಿಸ್ತಾರೆ ಅವರು ಅಂದರೆ, ಒಂದು ಅವರು ವೇತನದ ಮೂಲಕ, ಸ್ಯಾಲ್ರಿ ಮೂಲಕ. ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ ಅವರ ಆದಾಯ ಏನಾದರೂ ಒಂದು ವರ್ಷದಲ್ಲಿ 50 ಲಕ್ಷದ ಒಳಗಡೆ ಇದ್ದರೆ ಆಗ ಅವರು ITR 1 ನಾವು ಫೈಲ್ ಮಾಡಬೇಕಾಗತ್ತೆ. ಅಥವಾ ಹೌಸ್ ಪ್ರಾಪರ್ಟಿಯಿಂದ ಏನಾದರೂ ಆದಾಯವನ್ನು ಪಡಿತಾ ಇದ್ದರೆ ಅದರ ಆದಾಯ ಏನಾದರೂ 50 ಲಕ್ಷದ ಒಳಗಡೆ ಇದ್ದರೆ ಆಗ ITR 1
ಫೈಲ್ ಮಾಡಬೇಕಾಗತ್ತೆ. ಅದು ಕೂಡ ಓನ್ಲಿ ಒನ್ ಹೌಸ್ ಪ್ರಾಪರ್ಟಿಗೆ ಮಾತ್ರ, ಸಿಂಗಲ್ ಹೌಸ್ ಪ್ರಾಪರ್ಟಿಗೆ ಮಾತ್ರ ಅಪ್ಲೈ ಆಗ್ತಕ್ಕಂಥದ್ದು. ಅದೇ 2 ಹೌಸ್ ಪ್ರಾಪರ್ಟಿ ಇದೆ, ಅದರಿಂದ ನಮಗೆ 50 ಲಕ್ಷ ಒಳಗಡೆ ಆದಾಯ ಇದೆ ಅಂದರೆ ಆವಾಗ ITR 1 ಸಲ್ಲಿಸುವಂತಿಲ್ಲ. ಓನ್ಲಿ ಒನ್ ಹೌಸ್ ಪ್ರಾಪರ್ಟಿಯಿಂದ 50 ಲಕ್ಷದವರೆಗೆ ಆದಾಯವನ್ನು ಗಳಿಸ್ತಾ ಇದ್ದರೆ ಆಗ ಮಾತ್ರ ITR 1 ನಾವು ಫೈಲಿಂಗ್ ಮಾಡಬೇಕಾಗುತ್ತೆ. ಇನ್ನು ಇಂಟ್ರೆಸ್ಟಿಂದ ಅಥವಾ ಫ್ಯಾಮಿಲಿ ಪೆನ್ಷನ್ನಿಂದ, ಡಿವಿಡೆಂಡ್ಸಿಂದ ಏನಾದರೂ ನಾವು ಆದಾಯವನ್ನು ಗಳಿಸ್ತಾ ಇದ್ದರೆ ಆಗಲೂ ಕೂಡ ನಾವು ITR 1 ನಾವು ಫೈಲಿಂಗ್ ಮಾಡಬೇಕಾಗತ್ತೆ. ಈ ಎಲ್ಲ ಆದಾಯಗಳು ಮಿತಿ ಎಷ್ಟಪ್ಪ ಅಂದರೆ 50 ಲಕ್ಷದ ಆಗಿರುತ್ತೆ. ಇನ್ನು ಅಗ್ರಿಕಲ್ಚರ್ ಇನ್ಕಮ್ ಏನಾದರೂ 5,000 ಹೊರಗಡೆ ಇದ್ದರೆ, 5,000 ತನಕ ಇದ್ದರೆ ಆಗಲೂ ಕೂಡ ನಾವು ITR 1 ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಅಗ್ರಿಕಲ್ಚರ್ ಇನ್ಕಮ್ 5,000 ದಾಟಿದರೆ ಆಗ ನಾವು ITR 2 ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಿಷ್ಟು ITR 1 ಸಬ್ಮಿಟ್ ಯಾರು ಮಾಡಬೇಕು, ಎಷ್ಟು ಆದಾಯ ಇರ್ತಕ್ಕಂಥವ್ರು ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ಸರ್ಕಾರಿ ನೌಕರರು ಅಥವಾ ಯಾವುದೇ ಖಾಸಗಿ ಸಂಸ್ಥೆಯಲ್ಲಿ ವೇತನ ಪಡಿತಾ ಇರ್ತಕ್ಕಂತಹ ನೌಕರರು 50 ಲಕ್ಷದ ಒಳಗಡೆ ಏನಾದರೂ ಅವರ ಆದಾಯ ಇದ್ದರೆ ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ ITR 1 ಸಹಜನ್ನು ನಾವು ಫೈಲಿಂಗನ್ನು ಮಾಡಬೇಕಾಗುತ್ತೆ.